ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇದೆ. ಆ ಕಾರಣದಿಂದ ರಾಜಕೀಯ ಒಂದು ರೀತಿ ರಂಗೇರ್ತಾ ಇದೆ. ಅದರಲ್ಲೂ ಕೂಡ NDA ಅಥವಾ ಬಿಜೆಪಿ ಒಕ್ಕೂಟ ಏನಿದೆ, ಪ್ರತಿ ರಾಜ್ಯದಲ್ಲಿಯೂ ನನ್ನೊಂದಿಗೆ ಅಂಗಸಂಸ್ಥೆ ಅಂದ್ರೆ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದರೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಳ್ಬೇಕು ಎನ್ನುವಂತಹ ಛಲವನ್ನ ತಟ್ಟಿದ್ಯಾ ಎನ್ನುವಂತಹ ಒಂದು ಅನುಮಾನ ಈಗ ಕಾಡ್ತಾ ಇದೆ. ಹೌದು ಸ್ನೇಹಿತರೆ, ಒಂದು ಕಡೆ ಇಂಡಿಯಾ ಒಕ್ಕೂಟ ಒಂದೊಂದಾಗಿ ಅಪಸ್ವರಗಳು ಕೇಳಿ ಬಂದು ಒಂದೊಂದೇ ಪಕ್ಷಗಳಿಂದ ಅವು ಹೊರ ಹೋಗ್ತಾ ಇದ್ರೆ, ಈ ಕಡೆ ಒಂದೊಂದೇ ಪಕ್ಷಗಳು ಜಾಯಿನ್ ಆಗುವ ಮೂಲಕ NDA ಮತ್ತಷ್ಟು ಪ್ರಬಲವಾಗುವಂತಹ ಕೆಲಸವನ್ನ ಮಾಡ್ತಿದೆ. ನಿಮಗೆ ಈಗಾಗಲೇ ಗೊತ್ತಿರುವಂತೆ ನಿತೀಶ್ ಕುಮಾರ್ ಇರಬಹುದು, ಮಮತಾ ಬ್ಯಾನರ್ಜಿ ಇರಬಹುದು, ಆಪ್ ಇರಬಹುದು, ಹೀಗೆ ರಾಷ್ಟ್ರೀಯ ಲೋಕದಳ ಇರಬಹುದು, ಹೀಗೆ ಒಂದೊಂದೇ ಪಕ್ಷಗಳು ಇಂಡಿಯಾ ಒಕ್ಕೂಟದಿಂದ ಹೊರಬರುವಂತಹ ಕೆಲಸವನ್ನ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಆದ್ರೆ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದೇನಪ್ಪಾ ಅಂದ್ರೆ, ಆಂಧ್ರ ಪ್ರದೇಶದಲ್ಲಿಯೂ ಕೂಡ ಇದೀಗ ಬಿಜೆಪಿ ತನ್ನ ಮೈತ್ರಿ ಸರ್ಕಾರವನ್ನ ರಚಿಸಲು ಮುಂದಾಗ್ತಾ ಇದೆ ಎನ್ನುವಂಥದ್ದು. ಹೌದು ಸ್ನೇಹಿತರೆ, ಇದೇ ವಿಚಾರ ಇದೀಗ ಹೆಚ್ಚು ಸುದ್ದಿ ಆಗ್ತಿದೆ. ಹೌದು, ಆಂಧ್ರ ಪ್ರದೇಶದ TDP ಏನಿದೆ, ಇದೀಗ ಬಿಜೆಪಿಯೊಂದಿಗೆ ಸೇರ್ಪಡೆ ಮಾಡಲು ಅಥವಾ NDA ಯೊಂದಿಗೆ ಸೇರಲು ಸಿದ್ಧವಾಗಿದೆ ಅಂತ. ಇದೇ ಕಾರಣಕ್ಕೆ ಇದೀಗ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ರವರನ್ನ ಚಂದ್ರಬಾಬು ನಾಯ್ಡು ಇದೀಗ ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಈ ಹಿಂದೆ ಕೆಲವು ದಿನಗಳ ಹಿಂದೆ TDP ಪಕ್ಷ ಏನಿತ್ತು, NDA ಮೈತ್ರಿ ಒಕ್ಕೂಟಕ್ಕೆ ಮರು ಸೇರ್ಪಡೆ ಆಗಲಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ವು. NDA ಮೈತ್ರಿಕೂಟದ ಹಳೆಯ ಗೆಳೆಯರಾದ ಬಿಜೆಪಿ ಹಾಗೂ TDP ಹಲವು ರಾಜಕೀಯ ಕಾರಣಗಳಿಂದ ಪರಸ್ಪರ ದೂರವಾಗಿದ್ವು. ಇದೀಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ TDP ಮತ್ತೆ NDA ಮೈತ್ರಿಕೂಟವನ್ನ ಸೇರುವ ಸಾಧ್ಯತೆ ಇದೆ. ಫೆಬ್ರವರಿ 9ರಂದು ಬಿಜೆಪಿ ಸಂಸದೀಯ ಮಂಡಳಿ ಸಭೆ ಬಳಿಕ ಅಮಿತ್ ಶಾ ರವರು TDP ಮುಖ್ಯಸ್ಥರನ್ನ ಭೇಟಿ ಮಾಡಲು ಕರೆ ಮಾಡಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ 2 ದಿನಗಳ ಮುಂಚೆ ನಿನ್ನೆ ಅವರಿಗೆ ಕರೆ ಬಂದಿದ್ದು ದೆಹಲಿಗೆ ದೌಡಾಯಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗಿದೆ. ಇನ್ನು ಚಂದ್ರಬಾಬು ನಾಯ್ಡು ಹಾಗೂ ಅಮಿತ್ ಶಾ ನಡುವಣ ಮಾತುಕತೆಯ ವೇಳೆ ಆಂಧ್ರ ಪ್ರದೇಶದ ಮಟ್ಟಿಗೆ ಸೀಟು ಹಂಚಿಕೆಯ ಕೆಲವೊಂದು ಮಾತುಕತೆಗಳು ನಡೆದಿರುವ ಸಾಧ್ಯತೆ ಇದೆ. ಇತ್ತ ಆಂಧ್ರ ಪ್ರದೇಶದಲ್ಲಿ ಆಡಳಿತಾರೂಢ YSRCP ವಿರುದ್ಧ ಜಂಟಿ ಹೋರಾಟ ಮಾಡಲು TDP ಮತ್ತು ಜನಸೇನಾ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ವು. ಜನಸೇನಾ ಪಕ್ಷಗಳು ಈಗಾಗಲೇ ಈಗಾಗಲೇ NDA ಮೈತ್ರಿಕೂಟವನ್ನ ಸೇರಿದ್ದು, ಈ ಮೈತ್ರಿಕೂಟಕ್ಕೆ ಇದೀಗ TDP ಕೂಡ ಸೇರ್ಪಡೆಯಾದ್ರೆ ಆಂಧ್ರ ಪ್ರದೇಶದಲ್ಲಿ NDAಗೆ ಬಲ ಹೆಚ್ಚಲಿದೆ. ಇನ್ನೊಂದು ಕಡೆ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ಹುಮ್ಮಸ್ಸಿನಲ್ಲಿರುವಂತಹ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಮಾಲ್ ಮಾಡಲು ತಂತ್ರಗಾರಿಕೆಯನ್ನ ರೂಪಿಸುತ್ತಿದೆ. ಆಂಧ್ರ ಪ್ರದೇಶದ CM ಜಗನ್ ಮೋಹನ್ ರೆಡ್ಡಿ ಏನಿದ್ದಾರೆ, ಅವರ ತಂಗಿ ಶರ್ಮಿಳಾ ರೆಡ್ಡಿ ಅವರನ್ನ ಆಂಧ್ರ ಪ್ರದೇಶದ ಕಾಂಗ್ರೆಸ್ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಈ ಎಲ್ಲಾ ಬೆಳವಣಿಗೆಗಳಿಂದ ಆಂಧ್ರ ಪ್ರದೇಶದ ರಾಜಕೀಯ ರಂಗೇರಿದೆ. ಲೋಕಸಭಾ ಚುನಾವಣೆ ಹೊತ್ತಿಗೆ ಪ್ರತಿ ರಾಜ್ಯದಲ್ಲೂ ತಮ್ಮ ಯಾವುದಾದರೂ ಒಂದು ಮೈತ್ರಿ ಪಕ್ಷ ಹಿಡಿತವನ್ನ ಹೊಂದಿರಬೇಕು ಎಂದು ಬಿಜೆಪಿ ಈಗಾಗಲೇ ಬಯಸ್ತಿದೆ, ಅದನ್ನ ಮಾಡ್ತಾ ಇದೆ. ಆಂಧ್ರ ಪ್ರದೇಶದ ಮಟ್ಟಿಗೆ ಹೇಳೋದಾದ್ರೆ, ಇಲ್ಲಿನ ರಾಜಕೀಯ ಪರಿಸ್ಥಿತಿ ತೆಲಂಗಾಣದಲ್ಲಿ ಇರುವಂತೆ ಇಲ್ಲ. ತೆಲಂಗಾಣದಲ್ಲಿ ಸತತವಾಗಿ TRS ಗೆಲ್ಲಿಸಿದ್ದ ಜನತೆ ಇದೀಗ ಕಾಂಗ್ರೆಸ್ಗೆ ಮಣೆ ಹಾಕಿದ್ದಾರೆ. ಆದ್ರೆ ಆಂಧ್ರ ಪ್ರದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳಾದ YSRCP ಏನಿದೆ ಮತ್ತು TDP ಪಕ್ಷಗಳೇ ಪ್ರಬಲವಾಗಿವೆ. ಜನಸೇನೆ ಕೂಡ ಅಲ್ಲಲ್ಲಿ ತನ್ನ ಹಿಡಿತವನ್ನ ಸಾಧಿಸಿದೆ. ಸೊ ಈ ಎಲ್ಲಾ ಕಾರಣಗಳಿಂದ ಇದೀಗ ಬಿಜೆಪಿ TDP ಯೊಂದಿಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾ ಇದೆ. ಈ ರೀತಿ ಹೊಂದಾಣಿಕೆಯನ್ನ ಮಾಡಿಕೊಂಡ್ರೆ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಬಹು ಹೊಡೆತ ಶುರುವಾಗಲಿದೆ. ಇಂಡಿಯಾ ಒಕ್ಕೂಟ ಏನಿದೆ, ಇದಕ್ಕೆ ದೊಡ್ಡ ಹೊಡೆತವೇ ಕೂಡ ಆಗೋ ಸಾಧ್ಯತೆ ಇರೋದ್ರಿಂದ ಬಿಜೆಪಿಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ನಿನ್ನೆಯಷ್ಟೇ ನಾವು ನೋಡಿದಂತೆ ತಮಿಳುನಾಡಿನಲ್ಲಿ ಕೂಡ 15 ಮಾಜಿ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಬಿಜೆಪಿಗೆ ಬಂದಿದ್ದು, ಅಲ್ಲೂ ಕೂಡ ಒಂದು ಕ್ಷೇತ್ರವನ್ನ ಗೆಲ್ಲಲು ಇದೀಗ ಟ್ರೈ ಮಾಡ್ತಿದೆ. ಇನ್ನು ತೆಲಂಗಾಣದಲ್ಲಿ ಈಗಾಗಲೇ ಬಿಜೆಪಿ ಖಾತೆಯನ್ನ ತೆರೆದಿದೆ. ಬಿಜೆಪಿ ಮತ್ತೆ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಇತ್ತೀಚೆಗೆ ಬಲಿಷ್ಠ ಆಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇಷ್ಟು ದಿನ ಒಂದು ಕೊರಗಿತ್ತು. ಅಂದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಿತ್ತು. ಬಟ್ ಇದೀಗ ಬಿಜೆಪಿಯ ಸ್ಟ್ರಾಟಜಿಯಿಂದ ದಕ್ಷಿಣದಲ್ಲೂ ಇದೀಗ ಖಾತೆಗಳು ತೆಗೆಯಲು ಶುರುವಾಗಿದೆ. ಆ ಮೂಲಕ ಇದೀಗ NDAಗೆ ಮತ್ತಷ್ಟು ಬಲ ಬಂದಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.